ಬಿಡುಗಡೆ ಮಾಡಾಯಿತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನುಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾಯಿದ್ವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳು 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ನಂದಿನ ಸಾಕು ಅನ್ನೋದು ಕೇಳಿ. ಸಾಕಪ್ಪ ನಂದು ಯಾಕೆ ಕೇಳ್ತೀರಾ? ಅವ್ರನ್ನ ಕೇಳಿಜಿಲ್ಲ ಏನು ನೋಡಿ. ಭಾಗ್ಯಲಕ್ಷ್ಮಿ ಬಾಂಡನ್ನು ನಾವು ಬಂದ್ ಮಾಡಿಲ್ಲ. ನಾವು ಭಾಗ್ಯಲಕ್ಷ್ಮಿ ಅವರ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಹೆಣ್ಣು ಕೂಸುಗಳು ಹುಡ್ತವೆ ಅವರಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ 18 ವರ್ಷದವರೆಗೆ ಅವ್ರ ಹೆಸರಿನಿಂದ ನಾವು ಡಿಪಾಸಿಟ್ ಮಾಡ್ತೀವಿ. ಮುಂಚೆ ಏನಾಗಿತ್ತು, ನಾವು ಬಾಂಡ್ಗಳನ್ನು ಅವ್ರು ಕೊಡ್ತಾಯಿದ್ವಿ. ಆದರೆ ಈಗ ಏನಾಗಿದೆ ಅಂತಂದರೆ ಹೆಣ್ಣುಮಕ್ಕಳಿಗೆ ಹೆಣ್ಣು ಕೂಸು ಹುಟ್ಟಿದ ತಕ್ಷಣ 1ನೇ ವರ್ಷದಿಂದ 18ನೇ ವರ್ಷದವರೆಗೆ ಪ್ರತಿ ವರ್ಷ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ. 18 ವರ್ಷ ಆದಮೇಲೆ ಆ ಹಣ 1ರಿಂದ 1.5 ಲಕ್ಷ ಆಗುತ್ತೆ. ಅವರು ವಿದ್ಯಾಭ್ಯಾಸಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು. 21 ವರ್ಷಕ್ಕೆ ಅದನ್ನು ಅವರು ತೆಗಿಬೋದು ಹಣವನ್ನು. ಸೊ ಈ ಸ್ಕೀಮ್ ಯಾವತ್ತೂ ಬಂದ್ ಆಗಿಲ್ಲ, ಇದು ನಿರಂತರವಾಗಿದೆ. ನನಗೆ ಯಾರು ಹೇಳಿದ್ದಾರೆ ಆ ಅಂಗನವಾಡಿ ಅಥವಾ ಸಂಬಂಧಪಟ್ಟಂಥವರ ಹೆಸರನ್ನು ಸ್ವಲ್ಪ ಕೊಟ್ಟರೆ ನಾನು ವಿಚಾರ ಮಾಡ್ತೀನಿ. ಬಿಡುಗಡೆ ಮಾಡಾಯಿತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನುಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾಯಿದ್ವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳು 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ನಂದಿನ ಸಾಕು ಅನ್ನೋದು ಕೇಳಿ. ಸಾಕಪ್ಪ ನಂದು ಯಾಕೆ ಕೇಳ್ತೀರಾ? ಅವ್ರನ್ನ ಕೇಳಿಜಿಲ್ಲ ಏನು ನೋಡಿ. ಭಾಗ್ಯಲಕ್ಷ್ಮಿ ಬಾಂಡನ್ನು ನಾವು ಬಂದ್ ಮಾಡಿಲ್ಲ. ನಾವು ಭಾಗ್ಯಲಕ್ಷ್ಮಿ ಅವರ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಹೆಣ್ಣು ಕೂಸುಗಳು ಹುಡ್ತವೆ ಅವರಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ 18 ವರ್ಷದವರೆಗೆ ಅವ್ರ ಹೆಸರಿನಿಂದ ನಾವು ಡಿಪಾಸಿಟ್ ಮಾಡ್ತೀವಿ. ಮುಂಚೆ ಏನಾಗಿತ್ತು, ನಾವು ಬಾಂಡ್ಗಳನ್ನು ಅವ್ರು ಕೊಡ್ತಾಯಿದ್ವಿ. ಆದರೆ ಈಗ ಏನಾಗಿದೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಕೂಸು ಹುಟ್ಟಿದ ತಕ್ಷಣ 1ನೇ ವರ್ಷದಿಂದ 18ನೇ ವರ್ಷದವರೆಗೆ ಪ್ರತಿ ವರ್ಷ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ. 18 ವರ್ಷ ಆದಮೇಲೆ ಆ ಹಣ 1ರಿಂದ 1.5 ಲಕ್ಷ ಆಗುತ್ತೆ. ಅವರು ವಿದ್ಯಾಭ್ಯಾಸಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು. 21 ವರ್ಷಕ್ಕೆ ಅದನ್ನು ಅವರು ತೆಗಿಬೋದು ಹಣವನ್ನು. ಸೊ ಈ ಸ್ಕೀಮ್ ಯಾವತ್ತೂ ಬಂದ್ ಆಗಿಲ್ಲ, ಇದು ನಿರಂತರವಾಗಿದೆ. ನನಗೆ ಯಾರು ಹೇಳಿದ್ದಾರೆ ಆ ಅಂಗನವಾಡಿ ಅಥವಾ ಸಂಬಂಧಪಟ್ಟಂಥವರ ಹೆಸರನ್ನು ಸ್ವಲ್ಪ ಕೊಟ್ಟರೆ ನಾನು ವಿಚಾರ ಮಾಡ್ತೀನಿ.